ನಮಸ್ಕಾರ ರೀ ಎಲ್ಲರಿಗೂ ದಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರವೆ ಹೋಳಿಗೆನ ಹೆಂಗೆ ಮಾಡೋದು ಅಂಥೇಳಿ ಹೇಳ್ತಾ ಇದ್ದೀನಿ ರೀ. ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಭಾಳ ಈಸಿ ಐತ್ರಿ. ಒಮ್ಮೆ ನಾವು ಕರೆಕ್ಟಾಗಿ ಕಲ್ಕೊಂಡು ಅಂತಂದ್ರೆ ತುಂಬ ಸರಳವಾಗಿ ಬೇಗನೆ ಮಾಡ್ಕೋಬೋದು. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಒಂದೆರಡು ದಿವಸ ಸಹಿತ ಸ್ಟೋರ್ ಮಾಡಿ ತಿನ್ಕೋಬೋದು. ಇವಾಗ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ನಾದಿಕೋತಾ ಇದ್ದೀನಿ ರೀ. ಹಿಟ್ಟನ್ನು 2 ಬಟ್ಲಷ್ಟು ತೊಗೊಂಡೆ. ಹಾಗೆ ಸಣ್ಣ ಬಟ್ಲಷ್ಟು ಚಿರೋಟಿ ರವೆನ ತೊಗೋತಾ ಇದ್ದೀನಿ. ಸಣ್ಣ ರವೆ, ನಾವೇನು ಸಣ್ಣ ರವೆ ಉಪ್ಪಿಟ್ಟು ಮಾಡ್ತೀವಲ್ವ ಆ ಉಪ್ಪಿಟ್ಟಾದ್ರೂ ನಡೆಯುತ್ತೆ. ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಹಿಟ್ಟು ಒಳಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ಹಿಟ್ಟು ನಾದಿದ ತಕ್ಷಣ ನೆನೆಯೋಕ್ಕೆ ಬೇಗನೆ ಬರುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ಎಲ್ಲನೂ ಒಂದು ಸಾರಿ ಚೆಂದ ನಮಗೆ ಮಿಕ್ಸ್ ಮಾಡ್ಕೋರಿ. ತುಂಬ ಸಾಫ್ಟಾಗಿ ಬರ್ತಾವ್ರಿ ಈ ರವೆ ಹೋಳಿಗೆ. ತುಂಬ ಈಸಿಯಾಗಿ ನಮಗೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಸಹಿತ ಈಸಿಯಾಗಿ ಮಾಡ್ಕೋಬೋದು. ಅಷ್ಟು ಸಿಂಪಲ್ಲಾಗಿ ಇದ್ದಾವೆ ಹೋಳಿಗೆ ಮಾಡೋದು. ಕಡಲೆಬೇಳೆ ಹೋಳಿಗೆಗಿಂತ ಈ ಹೋಳಿಗೆ ಮಾಡೋದು ತುಂಬ ಈಸಿ ಇದೆ. ಇವಾಗ ಹಿಟ್ಟನ್ನು ಪೂರ್ತಿ ಗಟ್ಟಿಯಾಗಿಯೂ ಅಲ್ಲ, ಪೂರ್ತಿ ತೆಳುವಾಗಿಯೂ ಅಲ್ಲ, ಮಧ್ಯದಲ್ಲಿ ಹಿಟ್ಟನ್ನು ನಾದಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು 15ರಿಂದ 20 ನಿಮಿಷದಷ್ಟು ನೆನೆಯೋಕ್ಕೆ ಬಿಡಬೇಕಾಗುತ್ತೆ ರೀ. ಹಿಟ್ಟು ಎಷ್ಟು ನೆನೆಯುತ್ತೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ನೆನೆದಿಲ್ಲ ಅಂತಾದರೆ ಹೋಳಿಗೆ ಅಂದರೆ ನಾವು ಲಾಸ್ಟಲ್ಲಿ ಲಟ್ಟಿಸಿದ ಮೇಲೆ ಎಡ್ಜಲ್ಲಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ಬಟ್ಲನ್ನ ಮುಚ್ಚಿ ನಾನು ನೆನೆಯಾಕ ಬಿಡ್ತೀನಿ ರೀ. ನಾನಿಲ್ಲಿ 1.5 ಬಟ್ಲಷ್ಟು ಬೆಲ್ಲನ ತೊಗೊಳತ್ತೀನಿ ರೀ. ಅದಕ್ಕೆ ನಾವು ಬೆಲ್ಲನ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ನೀರನ್ನು ತೊಗೋಬೇಕಾಗ್ತೈತೆ ರೀ. ಅಂದರೆ 3 ಬಟ್ಲಷ್ಟು ನೀರನ್ನು ತೊಗೋಬೇಕಾಗ್ತೈತಿ. ಅಷ್ಟೇ ಕ್ವಾಂಟಿಟಿ ರವಾನ ತೊಗೋಬೇಕಾಗ್ತೈತೆ ರೀ. ನಾನಿಲ್ಲಿ 3 ಬಟ್ಲಷ್ಟು ನೀರನ್ನು ಹಾಕ್ಕೊಂಡ್ರಿ. ಮೊದಲು 1 ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೆ. ಇವಾಗ ಅರ್ಧ ಬಟ್ಲಷ್ಟು ಬೆಲ್ಲನ ಹಾಕ್ಕೊಂಡೆ. ಇವಾಗ ಅದು ಬೆಲ್ಲ ಕುದಿಯೋವರೆಗೂ ನಾನಿಲ್ಲಿ 1.5 ಬಟ್ಲಷ್ಟು ಸಣ್ಣ ರವೆನ ತೊಗೊಂಡೇನಿ ರೀ. ಸಣ್ಣ ರವೆನ ತೊಗೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ರೀ. ಅದು ರವೆ ಸ್ವಲ್ಪ ಒರಟಾಗಿ ಆಯಿತು ಅಂದರೆ ನಮಗೆ ಹುರಿದಿದೆ ಅಂತ ಗೊತ್ತಾಗುತ್ತೆ. ಇವಾಗ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ತುಪ್ಪನೇ ಹಾಕೋಬೇಕು ಅಂತ ಏನಿಲ್ಲ, ನೀವು ಎಣ್ಣೆನೂ ಸಹಿತ ಹಾಕ್ಕೊಂಡು ಹುರ್ಕೋಬೋದು ರೀ. ಅಳತೆ ಪ್ರಮಾಣ ಕರೆಕ್ಟಾಗಿ ನೀವು ಇಟ್ಕೊಂಡು ಮಾಡಿದ್ರಿ ಅಂದರೆ ತುಂಬ ಈಸಿಯಾಗಿ ಬರುತ್ತೆ. ನಾನಿಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಳತೆನ ರೀ. 1.5 ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅಷ್ಟೇ ಕ್ವಾಂಟಿಟಿಯಲ್ಲಿ ರವೆನ ತೊಗೊಂಡಿದ್ದೀನಿ. ಅಂದರೆ 1.5 ಬಟ್ಲಷ್ಟು ರವೆ ಮತ್ತು 3 ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕ್ರೆ ನಿಮಗೆ ಕಣ್ಣು ಮುಚ್ಚಿ ನೀವು ಹೋಳಿಗೆ ಮಾಡಿದರೂ ಸಹಿತ ಈಸಿಯಾಗಿ ಪರ್ಫೆಕ್ಟಾಗಿ ಸ್ವಲ್ಪನೂ ಹರಿಯದೆ ಮುರಿಯದೆ ಮಾಡ್ಕೊಳ್ಬೋದು. ಇವಾಗ ನೋಡಿ ಪೂರ್ತಿ ಅದೇನು ತುಪ್ಪ ಹಾಕ್ಕೊಂಡಿದ್ವಲ್ವ ಅದು ಪೂರ್ತಿ ರವೆ ಒಳಗೆ ಬರೆತು ರವೆ ಹೊರಟಾಗುತ್ತೆ. ಅಂದರೆ ನಾವು ಎಣ್ಣೆ ಹಾಕಿರೋದು ಮುದ್ದೆ ಹಂಗೆ ಏನೂ ಕಾಣೋದಿಲ್ಲ ರೀ. ಆವಾಗ ನಮ್ಗೆ ಅದು ರವೆ ಹುರಿದೈತಿ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು. ನಾವು ರವೆನ ಚೆನ್ನಾಗಿ ಹುರ್ಕೊಲಿಲ್ಲ ಅಂದರೆ ನೀರೊಳಗೆ ಹಾಕಿದ ತಕ್ಷಣ ಅದೊಂದು ಅಂದರೆ ಹಿಟ್ಟಿನ ಥರ ಮುದ್ದೆ ಥರ ಆಗಿಬಿಡುತ್ತೆ ರೀ. ರವೆ ಚೆನ್ನಾಗಿ ಹುರ್ಕೊಂಡ್ವಿ ಅಂದರೆ ನಮಗೆ ರವೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈಗ ಬೆಲ್ಲ ಹಾಕ್ಕೊಂಡಿರೋ ನೀರು ಈ ಥರನಾಗಿ ಕುದೀತಾ ಇದೆ. ನಾನಿಲ್ಲಿ ಸೋಸ್ಕೋತಾ ಇದ್ದೀನಿ. ಯಾಕಂದರೆ ಒಂದೊಂದು ಸಾರಿ ಬೆಲ್ಲದೊಳಗೆ ಮಣ್ಣು ಮತ್ತು ಹಳ್ಳ ಈ ಥರ ಕಸ ಕಡ್ಡಿ ಇರುತ್ತೆ ರೀ. ಅದಕ್ಕಾಗಿ ಇದನ್ನು ನಾನು ಚಾಣಿಗೆ ಒಳಗೆ ಹಾಕಿ ಸೋಸ್ಕೊಳತ್ತೀನಿ ರೀ. ಇವಾಗ ನಾನು ಆ ಸೋಸ್ಕೊಂಡಿರುವಂಥ ಬೆಲ್ಲದ ರಸವನ್ನು ತೊಗೊಂಡು ಅದನ್ನು ಒಲೆ ಮೇಲೆ ಇಟ್ಟು ಹುರ್ಕೊಂಡಿರುವಂತಹ ರವೆನ ಹಾಕ್ಕೊಂಡು ತಿರ್ಕೋತಾ ಇದ್ದೀನಿ ರೀ. ಸ್ವಲ್ಪನೂ ಕೈ ಬಿಡದೆ ಇರೋ ಥರ ತಿರ್ಕೊಳ್ಳಿ, ಯಾಕಂದರೆ ಅದು ಗಂಟಾಗುತ್ತೆ. ಇವಾಗ ಪೂರ್ತಿಯಾಗಿ ತಿರ್ಕೋಬೇಕು. ನಾವೇನಿದು ರವೆ ಮತ್ತು ನೀರಿದೆ ಅಲ್ವ ಅದು ರವೆ ಪೂರ್ತಿಯಾಗಿ ಕುದಿಬೇಕ್ರಿ. ಅಂದರೆ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿನೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ ರೀ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ರಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಇದರಲ್ಲಿ ನೀವು ಸಹಿತ ತುಪ್ಪನೂ ಹಾಕ್ಕೋಬೋದು. ಹಾಕ್ಕೊಂಡ್ರೂ ನಡೆಯುತ್ತೆ, ಹಾಕೋದೇ ಇದ್ದರೂ ನಡೆಯುತ್ತೆ. ಇವಾಗ ನೋಡಿ ಈ ಥರನಾಗಿ ಕುದಿಬೇಕು. ಪೂರ್ತಿ ಗಟ್ಟಿಯಾಗಿ ಈ ಹದ ಬರೋವರೆಗೂ ನಾವು ಅದನ್ನು ಲೋ ಫ್ಲೇಮಲ್ಲಿನೇ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಆರೋಕ್ಕೆ ಬಿಡಿ. ಇವಾಗ ಪರ್ಫೆಕ್ಟಾಗಿ ಹದ ಬಂದಿದೆ. ತಿಳುವನೂ ಆಗಿಲ್ಲ, ಪೂರ್ತಿಯಾಗಿ ಗಟ್ಟಿನೂ ಆಗಿಲ್ಲ. ಈ ಹದ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ರೀ. ಹೋಳಿಗೆ ನೀವು ಮೊದಲನೇ ಸಾರಿ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಸಹಿತ ಈ ಕ್ವಾಂಟಿಟಿಯಲ್ಲಿ ಮಾಡಿದ್ರಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ.
ಇವಾಗ ಪೂರ್ತಿಯಾಗಿ ಆರಿದೆ. ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾವು ಚಪಾತಿ ಹಿಟ್ಟು ನಾದ್ಕೋತೀವಲ್ವ ಆ ಥರನಾಗಿ ಜೋರಾಗಿ ಪ್ರೆಸ್ ಮಾಡಿ ನಾದ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನಿಧಾನಕ್ಕೆ ನಾದ್ಕೊಳ್ಳಿ. ಇವಾಗ ಹಿಟ್ಟು ಸಹಿತ ನೆನೆದು ತುಂಬ ಸಾಫ್ಟಾಗಿ ಬಂದಿದೆ. ಇವಾಗ ಹುಳಿನ ತುಂಬಿಕೊಂಡು ಹೋಳಿಗೆನ ಮಾಡೋಣ. ಇವಾಗ ಹುಳಿ ಹೇಗೆ ತುಂಬೋದು ಅಂತ ನೋಡೋಣ. ಮೊದಲಿಗೆ 2 ಸೇಮ್ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ತಗೋಬೇಕಾಗುತ್ತೆ. ಹಿಟ್ಟು ಮತ್ತು ರವೆಯಿಂದ ಮಾಡಿರುವಂಥ ಸಜ್ಜಕನ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ರಿ. ಯಾಕಂದ್ರೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಕೈಗೆ ಹತ್ತೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಬಿಗ್ನರ್ಸ್ ಅಂದರೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರಿ ಅಂತ ಆದರೆ ನೀವು ಹಿಟ್ಟನ್ನು ಅಂದರೆ ಕಣಕಾಯಿ ಏನು ಗೋಧಿ ಹಿಟ್ಟಿರುತ್ತಲ್ವ ನಾದ್ಕೊಂಡಿರ್ತೀವಿ ಅದನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ತೊಗೊಳ್ರಿ. ಹಾಗೆ ನಾವೇನು ಸಜ್ಜಕ ಹಾಕೋತಿರ್ತೀವಲ್ರಿ ಅದನ್ನೊಂಚೂರ ಕಡಿಮೆ ತೊಗೊಳ್ರಿ. ಅದರಿಂದ ನಿಮಗೆ ಹೂರಣ ಹೊರಗೆ ಬರಂಗಿಲ್ಲ ರೀ. ಈಸಿಯಾಗಿ ಮಾಡ್ಕೋಬಹುದು. ಮೊದಲಿಗೆ 2 ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಅದನ್ನು ಒಂದು ಸ್ವಲ್ಪ ಸಣ್ಣದಾಗಿ ಉಳ್ಳೆನ ತಟ್ಕೋಬೇಕ್ರಿ. ಒಂದು ಕೈಯಿಂದ ನಾವು ಹೂರಣನ ಒಳಗಡೆ ಪ್ರೆಸ್ ಮಾಡ್ಕೋತಾ ಮತ್ತೊಂದು ಕೈಯಿಂದ ಅದನ್ನು ಈ ಮುದ್ದೆಯಂತೆ ಮಾಡ್ಕೋತಾ ಬರಬೇಕ್ರಿ. ನಾ ಈ ವಿಡಿಯೋದಲ್ಲಿ ತೋರ್ಸಾತೀನಲ್ರಿ ಈ ಥರನಾಗಿ ಉಳ್ಳಿನ ತುಂಬಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪನೂ ಬಾಯಿ ಬಿಡೋದಿಲ್ಲ. ಹೋಳಿಗೆ ಉಬ್ಬಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾವ್ರಿ. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಈ ಥರನಾಗಿ ಹೋಳಿಗೆ ಹೂರಣ ತುಂಬಿಕೊಂಡ್ರೇ ಪರ್ಫೆಕ್ಟಾಗಿ ಬರ್ತಾವ್ರಿ. ಈ ಥರನಾಗಿ ತುಂಬ್ಕೊಳ್ಳೋಕ್ಕೆ ನೀವು ಕಲ್ತ್ಕೊಂಡ್ರೆ ಹೋಳಿಗೆ ಮಾಡೋದು ಏನು ತುಂಬ ಕಷ್ಟ ಆಗಂಗಿಲ್ಲ ರೀ. 1-2 ಸಾರಿ ಟಫ್ ಅನ್ನಿಸ್ತೈತಿ. ಆದರೆ ನೀವು ಬರ್ತಾ ಇದೇ ಥರನಾಗಿ ಮಾಡ್ತಾಯಿದ್ರಿ ಅಂದರೆ ಹೋಳಿಗೆ ಈಸಿಯಾಗಿ ನಾವು ಚಪಾತಿ ಹೇಗೆ ಮಾಡ್ತೀವಲ್ವ ಅಷ್ಟೇ ಸುಲಭವಾಗಿ ಹೋಳಿಗೆನೂ ಸಹಿತ ಮಾಡ್ಕೋಬೋದು. ಇವಾಗ ನಾನಿಲ್ಲಿ 2 ಉಳ್ಳೆನ ಮಾಡ್ಕೊಂಡಿದ್ದೀನಿ. ಇವಾಗ ಲಟ್ಸ್ಕೊಳ್ಳೋಣ. ನೀವು ಬೇಕಿದ್ದರೆ ಅಂದರೆ ಅವು ಸೀಟ್ ಇರುತ್ತಲ್ವ ಅದ್ರ ಮೇಲೂ ತಗಡು ಅಂತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಏನಂತಾರೋ ಆ ಶೀಟ್ ಮೇಲೂ ಸಹಿತ ಲಟ್ಟಿಸ್ಕೋಬೋದು. ಇಲ್ಲ ಬಟರ್ ಪೇಪರು ಸಹಿತ ಯೂಸ್ ಮಾಡ್ಬೋದು. ಬಾಳೆ ಎಲೆ ಯೂಸ್ ಮಾಡ್ಬೋದು. ಕೈಯಿಂದ ತಟ್ಟಿದ್ರೂ ನಡೆಯುತ್ತೆ. ನಂಗೆ ಕೈಯಿಂದ ತಟ್ಟೋದು ಅಷ್ಟು ಸರಿ ಅನಿಸೋದಿಲ್ಲ. ಸ್ವಲ್ಪ ದಪ್ಪ ಅನಿಸುತ್ತೆ. ಅದಕ್ಕಾಗಿ ನಾನು ಯಾವಾಗಲೂ ಲಟ್ಟಿಸ್ಕೋತೀನಿ. ನನಗೆ ತೆಳುವಾಗಿದ್ದರೆ ಯಾವುದೇ ಹೋಳಿಗೆ ಆದರೂ ತೆಳುವಾಗಿದ್ರೇ ಈಸಿ. ಲಟ್ಟಿಸುವಾಗ ಯಾವಾಗಲೂ ದಂಡಿ ಸೈಡು ಕರೆಕ್ಟಾಗಿ ಲಟ್ಟಿಸ್ಕೋಬೇಕು. ಯಾಕಂದರೆ ದಂಡಿ ದಿಪ್ಪು ಆದಂದರೆ ಹೋಳಿಗೆ ರುಚಿ ಅನಿಸೋದಿಲ್ಲ. ಅಷ್ಟರಲ್ಲಿ ಹಂಚು ಸಹಿತ ಕಾದಿತ್ತು. ಇವಾಗ ನಾನು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗ್ತೈತೆ ರೀ. ತುಪ್ಪನ ಹಾಕೋಬೋದು, ಎಣ್ಣೆನೂ ಸಹಿತ ಹಾಕೋಬೋದು. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೋತೇವಲ್ರಿ ಅಷ್ಟು ಹೋಳಿಗೆ ಉಳಿಯುತ್ತವೆ. ಅಂದರೆ 2 ದಿವಸ ಸಹಿತ ಇಟ್ಟು ತಿನ್ಬೋದು. ನಾವು ಹೋಳಿಗೆನ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಲಿಲ್ಲ ಅಂತ ಅಂದರೆ ಹೋಳಿಗೆ ನೆಕ್ಸ್ಟ್ ಡೇ ಅಂದರೆ ಅದು ಲೋಳೆ ಅಂತ ಆಗುತ್ತೆ. ತಿನ್ನೋಕ್ಕೆ ಬರೋದಿಲ್ಲ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋರಿ. ಎಣ್ಣೆನ ಹಚ್ಕೋರಿ. ಎಷ್ಟು ಎಣ್ಣೆ ಹಚ್ಕೋತೀರಿ ಅಷ್ಟು ಸಾಫ್ಟಾಗಿ ಬರ್ತಾವೆ. ಹಾಗೆ ಬಾಯಲ್ಲಿ ಸಹಿತ ರುಚಿಯಾಗಿ ಬರ್ತಾವೆ. ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾಯಿಲ್ಲ, ಎಣ್ಣೆನೇ ಹಾಕೋತಾ ಇದ್ದೀನಿ. ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಇದೆ ರೀ. ತುಪ್ಪ ಜಾಸ್ತಿ ತಿನ್ನೋದು ಬಿಸಿಲಿನಲ್ಲಿ ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನಾನು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ತಿನ್ನುವಾಗ ಬೇಕಾದರೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಸಹಿತ ತಿನ್ಬೋದು. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಹೋಳಿಗೆ ಕಾಣಿಸ್ತಿದ್ದಾವೆ ಅಂತ. ತುಂಬ ಈಸಿಯಾಗಿ ಮಾಡ್ಬೋದು. ಈ ಕ್ವಾಂಟಿಟಿಯಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಇವಾಗ ಇನ್ನೊಂದು ಹೋಳಿಗೆನ ಅದೇ ಥರನಾಗಿ ಸೇಮಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಯಾವಾಗಲೂ ದಂಡಿ ಸೈಡನ್ನೇ ಜಾಸ್ತಿಯಾಗಿ ಲಟ್ಟಿಸ್ಕೋಬೇಕಾಗತ್ತೆ ರೀ. ನಾವು ದಂಡಿ ಸೈಡು ಬಿಟ್ಟು ಬರೀ ಮಧ್ಯೆ ತೆಳುವಾಗಿ ಮಾಡ್ಕೊಂಡು ದಂಡಿ ಸೈಡು ದಿಪ್ಪವಾಗಿ ಲಟ್ಟಿಸ್ಕೊಂಡು ಅಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ರೀ. ದಿಪ್ಪಾಗಿ ಅನ್ನಿಸ್ತಾವೆ, ಅಂದರೆ ರುಚಿ ಅನಿಸೋದಿಲ್ಲ. ಅದಕ್ಕಾಗಿ ಎಲ್ಲ ಸೈಡು ಕರೆಕ್ಟಾಗಿ ಲಟ್ಟಿಸ್ಕೊಂಡ್ರೇ ಹೋಳಿಗೆ ಚೆನ್ನಾಗಿ ಬರ್ತವೆ. ಕೈಯಿಂದ ತಟ್ಕೊಂಡ್ರೆ ದಿಪ್ಪ ಅನ್ನಿಸ್ತಾವೆ ರೀ. ಅದಕ್ಕೋಸ್ಕರ ಲಟ್ಟಿಸ್ಕೋದೇ ಬೆಟ್ರ್ ಅಂತ ನನ್ನ ಒಪಿನಿಯನು. ನಾವು ಉಳ್ಳಿನ ಕರೆಕ್ಟಾಗಿ ತುಂಬ್ಕೊಂಡ್ವಿ ಅಂದರೆ ಹೋಳಿಗೆ ಮಾಡೋದೇನು ಈಸಿ ಆಗೋದಿಲ್ಲ. ಹಾಗೆ ಹಿಟ್ಟು ಸಹಿತ ಒಳಗಡೆ ಮಾಡಿರುವಂಥ ರವೆ ಸಜ್ಜಕ ಸಹಿತ ಅಷ್ಟೇ ಹದದಲ್ಲಿರಬೇಕು ಅಂದ್ರೇ ಹೋಳಿಗೆ ಚೆನ್ನಾಗಿ ಬರ್ತಾವ್ರಿ. ಈ ಹೋಳಿಗೆನೇ ನಮ್ಮ ಸೈಡ್ ಅಂದರೆ ಉತ್ತರ ಕರ್ನಾಟಕ ಸೈಡಲ್ಲಿ ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ಬುತ್ತಿ ಅಂತ ತೊಗೊಂಡೋಗ್ತಾರೆ. ಆವಾಗ ಇದೇ ರವೆ ಹೋಳಿಗೆನ ಯೂಸ್ ಮಾಡ್ತಾರೆ. ಯಾರಾದರೂ ಗರ್ಭಿಣಿಯರಿಗಾಗಲಿ ಇಲ್ಲ ಹೊಸ ಮನೆ ಸ್ಲ್ಯಾಪ್ ಹಾಕುವಾಗ ಈ ಥರನಾಗಿ ಯಾವುದೇ ಫಂಕ್ಷನ್ ಇದ್ದರೂ ರವೆ ಹೋಳಿಗೆನ ಒಯ್ತಾರೆ. ಅಷ್ಟು ರವೆ ಹೋಳಿಗೆ ನಮ್ಮ ಸೈಡು ಫೇಮಸ್ಸು. ಈ ಥರನಾಗಿ ಮಾಡ್ಕೊಂಡು ಇಟ್ಕೊಂಡು ಅಂದರೆ ನಾವು 2 ದಿವಸ ಸಹಿತ ಈಸಿಯಾಗಿ ಸುಲಭವಾಗಿ ರುಚಿಯಾದಂಥ ಹೋಳಿಗೆನ ತಿನ್ಬೋದು. ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾನು ಮಾಡಿ ತೋರಿಸಿರುವಂಥ ಹೋಳಿಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನೀವೆಲ್ಲಾದರೂ ಹೊರಗಡೆ ಊರಿಗೆ ಹೋಗಬೇಕಾದ್ರೂ ಸಹಿತ ಈ ಥರನಾದಂಥ ಹೋಳಿಗೆ ಮಾಡಿಕೊಂಡು ಸ್ವಲ್ಪ ತುಪ್ಪನ ತೊಗೊಂಡು ಹಾಗೆ ತಿನ್ಕೋತಾ ಸಹಿತ ಹೋಗ್ಬೋದು.
ತುಂಬ ಸಾಫ್ಟ್ ಆದಂಥ ಕ್ರಿಸ್ಪಿ ಆದಂಥ ರವೆ ಹೋಳಿಗೆ ನಮಗೆ ರೆಡಿ ಆಯಿತು. ನಿಮಗೆ ನಾನು ಮಾಡಿ ತೋರಿಸಿರುವಂಥ ಹೋಳಿಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಅದರ ಜೊತೆಗೆ ಬದನೆಕಾಯಿ ಪಲ್ಯ, ಸ್ವಲ್ಪ ತುಪ್ಪ, ಹೋಳಿಗೆನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಇದ್ರಂತೆ ಆವತ್ತಿನ ಊಟ, ಹಬ್ಬದ ಊಟನೇ ಸರಿ ನಮ್ಮ ಸೈಡು. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು. ಅನ್ನದಾತೋ ಸುಖೀ ಭವ.